ಇಡೀ ದೇಶದಲ್ಲಿ ಒಂದು ರೀತಿಯಂಥ ಹೋರಾಟ ನಡೀತಿದ್ದಾರೆ, ಕರ್ನಾಟಕದಲ್ಲೇ ಒಂದು ರೀತಿಯಂಥ ಹೋರಾಟ ನಡೀತಾ ಇದೆ. ಅಲ್ಲೆಲ್ಲ ನೀಟ್ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹೋರಾಟ ನಡೀತಿದ್ರೆ, ನಮ್ಮಲ್ಲಿ ಬಿಜೆಪಿಯವರು ಮೇಲೆ ಕಾಂಗ್ರೆಸ್ನವರು ಮೊಟ್ಟೆಯಿಂದ ಹೊಡೆದಿದ್ದಾರೆ ಅನ್ನೋದಕ್ಕಾಗಿ ಮೊಟ್ಟೆ ಫೈಟ್ ಈಗ ಜೋರಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನಡೀತಾ ಇರುವಂಥದ್ದು ಮೊಟ್ಟೆ ಫೈಟ್, ಮೊಟ್ಟೆಯಿಂದ ಎಸೆದಿರುವಂಥದ್ದು, ಮೊಟ್ಟೆಯನ್ನು ಹೊಡೆದಿರುವಂಥದ್ದು, ಮೊಟ್ಟೆಯನ್ನು ಒಡೆದಿರುವಂಥದ್ದು. ಮೊಟ್ಟೆ ಜೊತೆಗೆ ಬಂತು ಕಲ್ಲು ಮತ್ತು ಪೆಟ್ರೋಲು. ಒಂದು ಕಡೆಯಲ್ಲಿ ಕಲ್ಲು ಪೆಟ್ರೋಲನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೊಂದು ಆಕ್ರೋಶ. ಕಾಕ್ರೋಚ್ ವಿಚಾರ ರಾಜ್ಯ ನಾಯಕರ ನಡುವೆ ಈಗ ಕಚ್ಚಾಟಕ್ಕೆ ಕಾರಣ ಆಗಿದೆ. ಎಲ್ಲೆಲ್ಲಿ ಹೇಗೆಲ್ಲ ಹೋರಾಟವನ್ನು ನಡೆಸಲಾಗಿದೆ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅನ್ನೋದನ್ನು ಗಮನಿಸಬೇಕು. ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಬಹಳ ದೊಡ್ಡದಾದಂತಹ ಸಮರ ನಡೀತಾ ಇದೆ. ನಿನ್ನೆಷ್ಟೇ ಬಿ.ಪಿ. ಹರೀಶ್ ಅವರ ಮೇಲೆ, ಹರಿಹರದ ಶಾಸಕರಾಗಿರುವಂಥ ಬಿ.ಪಿ. ಹರೀಶ್ ಅವರ ತಲೆಗೆ ಮೊಟ್ಟೆಯನ್ನು ಒಡೆದ್ರು. ಮೊಟ್ಟೆ ಹೊಡೆದಾಗ ಅದು ಒಡೆದು ಅವರ ಮೈ ತುಂಬ ಆ ಮೊಟ್ಟೆಯ ಒಳಭಾಗ ಎಲ್ಲವೂ ಕೂಡ ಓಪನ್ ಆಗಿ ಅವರ ಮೈ ತುಂಬ ಚೆಲ್ಲಿತ್ತು. ಆದರೆ ಮೊಟ್ಟೆ ಒಡೆದ ವಿಚಾರವನ್ನು ಮುಂದಿಟ್ಕೊಂಡು ಈಗ ಬಿಜೆಪಿಯವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಮೊಟ್ಟೆ ಫೈಟ್ ನಡೀತಾ ಇರುವಂಥದ್ದು. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಮೊಟ್ಟೆ ಫೈಟ್, ಪ್ರತಿಭಟನೆಗಳ ಮೇಲೆ ದಾಳಿ ನಡೆಸುವ ಕೊತ್ವಾಲ್ ಶಿಷ್ಯಂದಿರು ಅಂತ ಹೇಳಿ ಮುಖ್ಯಮಂತ್ರಿಯವರನ್ನ ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಕರೀತಾ ಇದ್ದಾರೆ. ಗೂಂಡಾ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಹೇಳಿಲ್ಲ ಪ್ಲಕಾರ್ಡ್ಗಳನ್ನು ಹಿಡ್ಕೊಂಡಿದ್ರು ಬಿಜೆಪಿಯವರು. ಬಿಜೆಪಿ ಶಾಸಕ ನಾಯಕರ ಮೇಲೆ ಮೊಟ್ಟೆ ಎಸೆದಿದ್ದಾನೆ ಈಗ ದಾಳವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಹೋರಾಟದ ರೂಪುರೇಷೆಯನ್ನ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ಬಿಜೆಪಿ ಶಾಸಕ ನಾಯಕರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡಿರುವಂಥದ್ದನ್ನ ಕಾಂಗ್ರೆಸ್ ಕೃತ್ಯವನ್ನ ಖಂಡಿಸಿ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯವರು ಧರಣಿಯನ್ನ ಹಮ್ಮಿಕೊಂಡಿದ್ರು. ಅದರಲ್ಲಿ ಶಾಸಕರು ನಾಯಕರುಗಳೆಲ್ಲ ಭಾಗಿಯಾಗಿದ್ರು. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಮುಖಂಡರುಗಳು ಹರಿಹಾಯುವಂತಹ ಕೆಲಸವರು ಕೂಡ ಮಾಡಿದ್ರು. ಇಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು. ಕಾಂಗ್ರೆಸ್ ನಾಯಕರ ವಿರುದ್ಧ ಆರೋಪವನ್ನು ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಅಲ್ಲ, ಅದು ಕಾಕ್ರೋಚ್ ಪಾರ್ಟಿ ಅಂತ ಗೇಲಿ ಮಾಡುವಂತಹ ಕೆಲಸವನ್ನು ಆರ್ ಅಶೋಕ್ ಅವರು ಮಾಡಿದ್ರು. ಹೀಗೆ ಹೋರಾಟ, ಗೇಲಿ, ವಾಗ್ದಾಳಿ ಇವೆಲ್ಲ ನಡೀತಾ ಇದ್ದಾವೆ. ಪ್ರತಿಭಟನೆ ಬಳಿಕ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಾಯಕರ ನಿಯೋಗ ದೂರನ್ನು ಕೊಡುವಂತಹ ಕೆಲಸವನ್ನ ಮಾಡಿದೆ. ಈ ಹೋರಾಟದ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಮಾತುಗಳು ಹೇಗಿದ್ವು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಗುಂಡಾ ಸರ್ಕಾರ ಇದೆ ಕಾಂಗ್ರೆಸ್ ರಾಜ್ಯದಲ್ಲಿ, ಗುಂಡಾ ಸರ್ಕಾರ ಇದೆ ಅಂತೇಳಿ ಕಾಂಗ್ರೆಸ್ ಪುಡಾರಿಗಳು ಒಪ್ಕೊಂಡಿದ್ದಾರೆ. ಇವತ್ತು ಶಾಸಕರ ಮೇಲೆ ಇವತ್ತು ದಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನಾಳೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಏನಾದ್ರು ಕಳಕಳಿ ಇದೆ ಅವ್ರಿಗಾಗಾದ್ರೆ. ನೀವು ಗುಂಡಾಗಿರಿ ತೋರಿಸಿದ್ರಿ, ನಿಮ್ಮ ಭಾಷೆ, ನಿಮ್ಮ ಗುಂಡಾಗಿರಿ ಅದೇನು ಬ್ರಹ್ಮವಿದ್ಯೆ ಅಲ್ಲ, ನಮಗೆ ಮಾಡಕ್ ಬರಕ್ಕಾಗದೇ ಇರೋ ವಿದ್ಯೆ ಅಲ್ಲ. ಆದ್ರೆ ನಾವು ಕರ್ನಾಟಕದ ರಾಜಕೀಯ ಸಂಸ್ಕೃತಿಗೆ ತಕ್ಕಂತೆ ನಡ್ಕೊಂಡಿದ್ದೀವಿ. ನೀವು ನಿಮ್ಮ ಆ ದಿನಗಳ ಗುಂಗಿನಲ್ಲಿ ಗುಂಡಾಗಳ ರೀತಿ ನಡ್ಕೊಂಡಿದ್ದೀರಿ. ನಿಮ್ಮ ಭಾಷೆ ನಮಗೂ ಬರುತ್ತೆ. ನಿಮ್ಮದೇ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ಬಹಳ ಕಷ್ಟ ಏನಲ್ಲ. ನಾವು ನಿಮ್ಮದೇ ರೀತಿಯಲ್ಲಿ ಉತ್ತರ ಕೊಡೋಕೆ ಹೊಟ್ರೆ ನೀವು ಬಹಳ ದಿನ ನೇರವಾಗಿ ಫಿಸಿಕಲ್ ಆಗಿ ಅವರು ಮೊಟ್ಟೆ ಹೊಡೆಯೋದ್ರ ಜೊತೆಗೆ ಕೈಯಿಂದ ಕೂಡ ಅವರು ಥಳಿಸಿದ್ದಾರೆ ಅನ್ನುವಂಥದ್ದನ್ನ ನಿನ್ನೆ ಮೀಡಿಯಾಗಳೆಲ್ಲ ಅವ್ರು ಹೇಳಿದ್ದು ಮತ್ತು ಎಲ್ಲ ಟಿವಿಗಳಲ್ಲೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅದು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಲ್ಲ, ಕಾಕ್ರೋಚ್ ಕಾಂಗ್ರೆಸ್ ಪಕ್ಷ ಅಂತ ನಾವು ಹೆಸರು ಬದಲಾವಣೆ ಮಾಡ್ಕೋಬೇಕು. ತಿಳಿಯಾದ ನೀರನ್ನ ಕದಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ತಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಲಿಸ್ಕೊಂಡು ಪ್ರತಿಭಟನೆ ಮಾಡಬೇಕಾದ್ದು ಏನ್ ಬಂತು? ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಮೊಟ್ಟೆ, ಇವರು ಮೊಟ್ಟೆ ಹೊಡೆದಿದ್ದಾರೆ. ಬಿಜೆಪಿ ಅವ್ರು ಹೊಡೆದ ಮೇಲೆ ಇವ್ರು ಹೊಡೆದಿರೋದು ಮೊಟ್ಟೆ ಇಲ್ಲ. ಬಿಜೆಪಿ ಅವ್ರು ಮೊಟ್ಟೆ ಹೊಡೆದ ಮೇಲೆ ಇವ್ರು ಹೊಡೆದಿರೋದು. ಇವರು ಭಾರತೀಯ ಜನತಾ ಪಾರ್ಟಿಯವರು ರೌಡಿ ಮೋರ್ಚಾ. ನಾಚಿಕೆ ಆಗಲ್ಲ ಅಂದ್ರೆ ನೀವು ಬಸ್ಸೇ ಪೊಲೀಸ್ ಬಸ್ಸಲ್ಲಿ ಮೊಟ್ಟೆ ಹೆಂಗ್ರಿ ಬರ್ತೈತೆ ನಿಮ್ದು? ಪೊಲೀಸ್ ಅವ್ರಿಗೆ ಏನಾನ ಮೊಟ್ಟೆ ಕೊಟ್ಟಿದ್ರ ನೀವೇನಾನ? ಅಂಗನವಾಡಿ ಮಕ್ಕಳಿಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ, ಪೊಲೀಸ್ ಅವ್ರಿಗೆ ಮೊಟ್ಟೆ ಕೊಟ್ಟಿದ್ರ ನೀವು? ಹೆಂಗ್ ಬಂತು? ಹಂಗಾರೆ ನೀವ್ ಹೇಳೋ ಪ್ರಕಾರ ಪೊಲೀಸ್ ವ್ಯಾನಲ್ಲಿಂದಾನೆ ಮೊಟ್ಟೆಗಳು ಹಾಕಿದ್ರು ಅಂತ, ಹಂಗಾರೆ ಪೊಲೀಸ್ ಅವರೇ ತಂದು ಕೊಟ್ಟಿರ್ಬೇಕು ನಮ್ಗೆ. ನನ್ನ ಘಟನೆಯಲ್ಲಿ ನೀವು ನಮ್ಮ ಬಸ್ ಇದನ್ನ ಪೊಲೀಸ್ ವ್ಯಾನನ್ನ ಕಾಂಗ್ರೆಸ್ ಆಫೀಸ್ ಮುಂದೆ ತಗೊಂಡು ಹೋಗದೆ ಇದ್ರೆ ಈ ಘಟನೆನೇ ಆಗ್ತಾ ಇರಲ್ಲ. ತಗೊಂಡೋದವ್ರು ಯಾರು? ನಿಮ್ಗೆ ಡೈರೆಕ್ಷನ್ ಕೊಟ್ಟವ್ರು ಯಾರು? ಇವ್ರು ಬರ್ತಾರೆ ಕಾಂಗ್ರೆಸ್ ಆಫೀಸ್ ಮುಂದೆ ನಿಲ್ಲಿಸಿ ಮೊಟ್ಟೆ ಹೊಡಿಬೇಕು, ಕಲ್ಲು ಹೊಡಿಬೇಕು ಅಂತ ಹೇಳ್ಕೊಟ್ಟವ್ರು ಯಾರು? ಇವೆಲ್ಲ ಪೂರ್ಯ ನಿಯೋಜಿತ. ಇವೆಲ್ಲ ನೋಡಿ, ಆ ಸಂಸ್ಕೃತಿ ನಮ್ಮದಲ್ಲ. ಈಗಾಗಲೇ ನಮ್ಮ ಇಲಾಖೆದವರು ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದೇವೆ. ಇಂಥದ್ದು ಯಾವುದಕ್ಕೂ ಕೂಡ ನಾವು ಆಸ್ಪಾದನೂ ಮಾಡಲ್ಲ, ಪ್ರೋತ್ಸಾಹನೂ ಮಾಡಲ್ಲ, ಅಥವಾ ಪ್ರಚೋದನೆಯೂ ಮಾಡೋದಿಲ್ಲ. ಅದು ಆಗಿರೋದು ತಪ್ಪಾಗಿದೆ. ದಟ್ ಈಸ್ ನಾಟ್ ಕರೆಕ್ಟ್.
ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಈ ರೀತಿ ಪೇಪರ್ ಲೀಕ್ಗಳಾಯಿತು ಅಂತಂದರೆ ಇದಕ್ಕೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನು ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳೋದಿಲ್ಲ. ಬಟ್ BJPಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಕತ್ತಿ, ಲಾಂಗು, ಮಚ್ಚು ಸಿಕ್ತು. ನಾನು ಯಾರೋ ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ನಾನು ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ, ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ. ರಾಜೀನಾಮೆ ಕೊಡುತ್ತಲ್ಲಿ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ. ಹೀಗೆ ಮುಖ್ಯಮಂತ್ರಿಯವರು ಕೂಡ ತಿರುಗೇಟನ್ನು ಕೊಡುವಂಥ ಕೆಲಸ ಮಾಡಿದರು. ಇದರ ನಡುವೆ ಶಿವಮೊಗ್ಗದಲ್ಲಿ ಇವತ್ತು ಪ್ರೊಟೆಸ್ಟ್ ಕೂಡ ನಡೆದಿತ್ತು. BJPಯವರು ಕಾಂಗ್ರೆಸ್ನವರ ಕಚೇರಿ ಮುಂದೆ ಬಿಜೆಪಿಯವರ ಕಚೇರಿ ಮುಂದೆ ಕಾಂಗ್ರೆಸ್ನವರು ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮೊಟ್ಟೆಗಳನ್ನು ಎಸೆಯಲಾಗಿದೆ. ಮೊಟ್ಟೆ ಎಸೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಓಡಿ ಬಂದು ಬಹುಶಃ ಜಾವ್ಲಿನ್ ಥ್ರೋಗೆ ಇವ್ರನ್ನೆಲ್ಲ ಕಳಿಸ್ಬೇಕಾಗಿತ್ತೇನೋ, ಆದರೆ ಇವರು ಜಾವ್ಲಿನ್ ಥ್ರೋದ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬದಲಿಗೆ ಮೊಟ್ಟೆ ಹೆಂಗೆ ಎಸೆಯೋದು ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಮೊಟ್ಟೆ ಎಸೆದಿದ್ದಾರೆ, ಓಡ್ಕೊಂಡು ಬಂದು ಮೊಟ್ಟೆ ಎಸೆತಾರೆ. ಕಲ್ಲು, ಮೊಟ್ಟೆ ಇವುಗಳನ್ನ ತಂದು ಹಲ್ಲೆ ನಡೆಸುವಂತಹ ಕೆಲಸವನ್ನು ಮಾಡಲಾಯಿತು. ಓಡ್ಕೊಂಡು ಬಂದು ಅದು ಕೂಡ ಫುಲ್ಲು ಜೋರಾಗಿ ಓಡ್ಕೊಂಡು ಬರ್ತಾರೆ. ಅಲ್ಲಿಂದ ನಿಂತ್ಕೊಂಡು ಮತ್ತೆ ಮೊಟ್ಟೆ ಎಸೀತಾರೆ. ಆ ಒಂದು ಪ್ರದೇಶಕ್ಕೆ ತಲುಪ್ತಾ ಇದ್ದಂತೆಯೇ ಮೊಟ್ಟೆ ಎಸೆಯುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಆಗಬೇಕಾಗಿ ಚೀಲದಲ್ಲಿನೇ ಮೊಟ್ಟೆಯನ್ನು ತಂದಿರುವಂಥದ್ದು ಕೂಡ ಗೋಚರಿಸ್ತಾ ಇದೆ. ಆ ಕಪ್ಪು ಚೀಲದಲ್ಲಿ ಮೊಟ್ಟೆಯನ್ನು ತಗೊಂಡು ಬಂದು ಮೊಟ್ಟೆಯನ್ನು ಎಸೆದಿದ್ದಾರೆ. ಹೀಗೆ ಮೊಟ್ಟೆ ಎಸೆದವ್ರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇಲ್ಲಿ ಮೊಟ್ಟೆ ಎಸೆದಂತಹ ವ್ಯಕ್ತಿಗಳು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಮೊಟ್ಟೆ ಎಸೆದರೆ ಅಲ್ಲಿ BJPಗರು ಪೆಟ್ರೋಲ್ ಕೂಡ ತಗೊಂಡು ಬಂದಿದ್ದು ಅಂತ. BJPಗರ ಬಳಿಯಲ್ಲಿ ಪೆಟ್ರೋಲ್ ಬಾಟಲ್ ಕೂಡ ಇತ್ತು. BJPಯ ಕಾರ್ಯಕರ್ತರು ಬಂದಿರುವಂಥದ್ದು ಪೆಟ್ರೋಲ್ ಬಾಟ್ಲಿಯನ್ನು ಕೂಡ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಪೆಟ್ರೋಲನ್ನು ತುಂಬಿಸ್ಕೊಂಡು ಬಂದಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಪೆಟ್ರೋಲ್ ಯಾರಿಗೆ ಯಾವ ಉದ್ದೇಶಕ್ಕಾಗಿ ತರ್ತಾರೆ, ಏನು ವಿಚಾರಕ್ಕಾಗಿ ಇದನ್ನು ತಂದಿದ್ದಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಇಲ್ಲಿ ಪೆಟ್ರೋಲನ್ನು ಹಿಡ್ಕೊಂಡು ಬಂದಿದ್ದಾರೆ. ಪೆಟ್ರೋಲ್ ಹಿಡ್ಕೊಂಡು ಬಂದು ಅದನ್ನು ಬಹುಶಃ ಎಸೆಯೋದಕ್ಕಾಗಿ ತಗೊಂಡ್ಬಂದ್ರ ಅಥವಾ ಏನು ಮಾಡೋಕ್ಕೆ ತಂದರು ಅನ್ನೋದು ಗೊತ್ತಿಲ್ಲ. ಆದರೆ ಪೆಟ್ರೋಲ್ ತಗೊಂಡು ಬಂದಿರೋದು ಇದು ಅಪಾಯಕಾರಿಯಾಗಿರ್ತಕ್ಕಂತಹ ವಾತಾವರಣ. ಇದು ಮೊಟ್ಟೆಯನ್ನು ಎಸೆದಿದ್ದಾರೆ, ಮೊಟ್ಟೆ ಬಿಸಾಕಿದ್ದಾರೆ, ಮೊಟ್ಟೆಗಳನ್ನು ಹೊಡೆದಿರುವಂಥದ್ದು, ಕಲ್ಲು ಹೊಡೆದಿರುವಂಥದ್ದು. ಪೆಟ್ರೋಲ್ ತಂದ BJP ನಾಯಕರು ಪೆಟ್ರೋಲ್ ಹಾಕೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಪೆಟ್ರೋಲನ್ನು ಪೊಲೀಸರು ಕಿತ್ಕೊಂಡಿದ್ದಾರೆ. ಅಲ್ಲಿ ಮಳೆ ಬರ್ತಾ ಇದ್ರೂ ಕೂಡ ಹೋರಾಟದ ತೀವ್ರತೆ ಬಹಳ ಜೋರಾಗಿತ್ತು. ಕಾಂಗ್ರೆಸ್ ಫ್ಲೆಕ್ಸನ್ನು ಹರಿದು BJP ನಾಯಕರುಗಳು, BJPಯ ಮುಖಂಡರುಗಳು, ಕಾರ್ಯಕರ್ತರುಗಳು ಆಕ್ರೋಶವನ್ನು ಹೊರಹಾಕಿದರು. ಕಲ್ಲು ಎಸೆದು ಧಿಕ್ಕಾರವನ್ನು ಕೂಗಿದರು. ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಲ್ಲಿ BJP ನಾಯಕರುಗಳು ಹೋರಾಟವನ್ನು ನಡೆಸಿದರು. ಇನ್ನು BJP ಕಚೇರಿಗೆ ಮುತ್ತಿಗೆಯ ಪ್ರಯತ್ನವೂ ಕೂಡ ನಡೀತು. ಬ್ಯಾರಿಕೇಡ್ಗಳನ್ನು ತಳ್ಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ತಾವೇನೂ ಕಮ್ಮಿ ಇಲ್ಲ ಅಂಥೇಳಿ BJP ಕಚೇರಿ ಮುಂದೆ ಹಾಕಿದಂತಹ ಬ್ಯಾರಿಕೇಡ್ಗಳನ್ನು ಮುರಿದು, ಬ್ಯಾರಿಕೇಡ್ಗಳನ್ನು ತಳ್ಳಿ ಅಲ್ಲಿರ್ತಕ್ಕಂಥ ಭದ್ರತಾ ಸಿಬ್ಬಂದಿಯನ್ನು ಕೂಡ ತಳ್ಕೊಂಡು, ಹಾರಿಕೊಂಡು, ಓಡಿಕೊಂಡು ನುಗ್ಗುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕೈ ಕಾರ್ಯಕರ್ತರನ್ನು ನಂತರ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಪಾಪ ಪೊಲೀಸರಿಗೆ ಇವರ ಈ ರಾಜಕೀಯದ ಜಿದ್ದಾಜಿದ್ದಿಯ ಹೋರಾಟದ ಪ್ರದರ್ಶನಗಳಲ್ಲಿ, ಹೋರಾಟದ ಪ್ರದರ್ಶನ ಅಷ್ಟೇ ಇದು, ಹೋರಾಟದ ಪ್ರದರ್ಶನಗಳಲ್ಲಿ ಪೊಲೀಸರು ಪಾಪ ಮೈಕೈ ನೋವು ಮಾಡ್ಕೊಳ್ಬೇಕು, ಇವರನ್ನು ತಡಿಬೇಕು. ಇವರು ಮಾಡುವಂತಹ ನೋಡಿ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ತೋರಿಸ್ತಾ ಇರುವಂಥದ್ದು, ಬ್ಯಾರಿಕೇಡ್ಗಳನ್ನು ತಳ್ತಾ ಇರುವಂಥದ್ದು, ಇವರನ್ನ ಪೊಲೀಸರು ಎತ್ಕೊಂಡು ಹೋಗ್ತಾ ಇರುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಯಿತು ಕೆಲ ಕಾಲ. ಅಲ್ಲಿ ಒಂದು ಸ್ವಲ್ಪ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾವಾಗ ಪೆಟ್ರೋಲನ್ನು ಕೂಡ ತೆಗೆದುಕೊಂಡು ಬಂದರೂ ಪೊಲೀಸರು ಕೂಡ ಇಮಿಡಿಯೇಟಾಗಿ ಅಲರ್ಟ್ ಆಗಿದ್ದಾರೆ. ಅಲ್ಲಿ ಸುತ್ತಮುತ್ತಲೂ ಇದ್ದಂತಹ ಅಂಗಡಿಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಇದಾಗಿತ್ತು.